ಕಲರ್ ಟ್ಯಾಕೀಸ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲ ಬಲ್ಲ ಸಿದ್ಧಿವಿನಾಯಕ ಶರಬೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಆಯುರಾರೋಗ್ಯ ಅಷ್ಟೇಶ್ವರನ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಕನ್ಯಾ ರಾಶಿಯವರಿಗೆ ಯುಗಾದಿ ಹಬ್ಬ ರಾಶಿ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಈ ಕೂಡಲೇ ತಾವೆಲ್ಲ ಕಲರ್ ಟ್ಯಾಕೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ, ಅದೇ ರೀತಿ ತಪ್ಪದೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ, ಬನ್ನಿ. 19/3/2026 6:35 ಸೂರ್ಯೋದಯ. ಅದಕ್ಕೆ ರಾಶಿ ಕುಂಡಲಿ ತೆಗೆದಿದ್ದೀವಿ. ಆ ಪ್ಲಾನೆಟರಿ ಪೊಸಿಷನ್ ಪ್ರಕಾರ ಕನ್ಯಾ ರಾಶಿಯವರಿಗೆ ಹೇಗಿರುತ್ತೆ ಅದರ ರಾಶಿ ಭವಿಷ್ಯ 100ಕ್ಕೆ 100ರಷ್ಟು ಚೆನ್ನಾಗಿದೆ. ಜಾಕ್ಪಾಟ್ ವರ್ಷ ಅಂದರೆ ತಪ್ಪಾಗಲ್ಲ. ಕನ್ಯಾ ರಾಶಿಯವರಿಗೆ ಯಾವುದ್ರ ಬೇಸ್ ಮೇಲೆ ಹೇಳ್ತಾ ಇದ್ದೀವಿ? ಕನ್ಯಾ ರಾಶಿಗೆ ಅತಿ ಹೆಚ್ಚು ಅದೃಷ್ಟ ಕೊಡ್ತಕ್ಕಂಥ ಗ್ರಹ ಯಾರು ಅಂದರೆ ಶುಕ್ರಗ್ರಹ. ಶುಕ್ರಗ್ರಹ ಬಂದು ಕನ್ಯಾ ರಾಶಿಗೆ 2ನೇ ಅಧಿಪತಿ ಅಂತ ಹೇಳ್ತೀವಿ, ಧನಸ್ಥಾನಾಧಿಪತಿ. ಆಮೇಲೆ 9ನೇ ಅಧಿಪತಿ ಅಂತೀವಿ, ಭಾಗ್ಯಸ್ಥಾನಾಧಿಪತಿ. 2ನೇ ಅಧಿಪತಿ ಭಾಗ್ಯಸ್ಥಾನಾಧಿಪತಿ ಅಂತ ಹೇಳ್ತಕ್ಕಂಥ ಶುಕ್ರ ಕನ್ಯಾ ರಾಶಿಗೆ 7ನೇ ಮನೆಯಲ್ಲಿ ಉಚ್ಚವಾಗಿದ್ದಾನೆ. ಶುಕ್ರ ಅಂದರೆ ನಮಗೆ ಗೊತ್ತಲ್ಲ, ಶುಕ್ರ ಉಚ್ಚವಾಗಿತ್ತು ಅಂದರೆ ದುಡ್ಡು ಕಾಸಿಗೆ ಬರನೇ ಇರೋದಿಲ್ಲ. ನಮ್ಮಲ್ಲಿ ಅದೇ ಯಾರಾದರೂ ಸ್ವಲ್ಪ ಚೆನ್ನಾಗಿ ಒಳ್ಳೆ ಡ್ರೆಸ್ ಮಾಡಿಕೊಂಡು, ಒಂದು ಒಳ್ಳೆ ಪರ್ಫ್ಯೂಮ್ ಯೂಸ್ ಮಾಡಿಕೊಂಡು, ಒಂದು ಒಳ್ಳೆ ಬ್ರಾಸ್ಲೆಟು ಚೈನ್ ಹಾಕೊಂಡ್ರೆ ನಿನಗೇನಪ್ಪ ಶುಕ್ರದಶೆ ಅಂತೀವಲ್ಲ, ಆ ಥರ ಈ ಯುಗಾದಿ ಹಬ್ಬ ಇವರಿಗೆ ಶುಕ್ರದಶೆನೇ ಉಚ್ಚವಾಗಿದೆ. ಶುಕ್ರ ಯಾರ ಜೊತೆ ಸಂಬಂಧಪಟ್ಟಿದೆ ಅಂದರೆ ಕನ್ಯಾ ರಾಶಿಗೆ ಪೂರ್ವ ಪುಣ್ಯಾಧಿಪತಿ ಅಂತ ಹೇಳ್ತಕ್ಕಂಥ ಶನಿ, ಅದ್ರ ಜೊತೆ ಸಂಬಂಧಪಟ್ಟಿದೆ. ಶನಿ ಮತ್ತು ಶುಕ್ರ ಸೇರಿದ್ರೆ ಮಹಾಲಕ್ಷ್ಮಿ ಯೋಗ ಅಂತಾರೆ. ಆಗ ಕನ್ಯಾ ರಾಶಿಗೆ ಮಹಾಲಕ್ಷ್ಮಿ ಯೋಗ ಉಂಟಾಗ್ತಕ್ಕಂಥ ವರ್ಷ ಯುಗಾದಿ ಹಬ್ಬದ ಭವಿಷ್ಯ. ಅವರಿಗೆ ರಾಶಿ ಭವಿಷ್ಯ ಭಾರಿ ಒಳ್ಳೆಯದನ್ನು ಮಾಡುತ್ತೆ. ಇನ್ನು ಮೈನಸ್ ಪಾಯಿಂಟ್ ಬಂದು ಯಾವುದರಲ್ಲಿ ಹೇಳ್ಬೋದು ಅಂದರೆ ರಾಶಿಯಾಧಿಪತಿ 6ನೇ ಮನೆಯಲ್ಲಿರೋದು ಬುಧ, ಅದು ಕುಜನ ಜೊತೆ ಸಂಬಂಧಪಟ್ಟಿರೋದು. ಇದೆಲ್ಲ ಒಂದು ಸ್ವಲ್ಪ ಮೈನಸ್ ಪಾಯಿಂಟ್ ಆಗ್ಬೋದು. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಈಗ ಫಸ್ಟ್ ಪ್ಲಸ್ ಪಾಯಿಂಟ್ಸ್ ಅಂತ ನೋಡಿದಾಗ ಹಣಕಾಸಿನ ಸಮಸ್ಯೆ ಕನ್ಯಾ ರಾಶಿಯವರಿಗೆ ಬರೋದೇ ಇಲ್ಲ. ಹೊಸದಾಗಿ ವ್ಯಾಪಾರ ಇದೆಲ್ಲ ಮಾಡಬೇಕು ಅಂತ ಪ್ರಾರಂಭಿಸಿದವ್ರಿಗೆ ₹10 ಇನ್ವೆಸ್ಟ್ ಮಾಡಿದ್ರೆ ಮಿನಿಮಮ್ 5 times 10 times ಪ್ರಾಫಿಟ್ ಆಗ್ತಕ್ಕಂಥ ಚಾನ್ಸಸ್ ಇರೋದ್ರಿಂದ ಹೊಸ ಬಿಸ್ನೆಸ್ಸು ಸ್ಟಾರ್ಟಪ್ ಇರೋರೆಲ್ಲ ಮಾಡಿ. ಎಜುಕೇಷನ್ ಫಸ್ಟ್ ಕ್ಯಾಟಗರಿ ಅಂತ ನೋಡಿದಾಗ ಖಂಡಿತವಾಗ್ಲೂ ಕೆರಿಯರ್ ಚೆನ್ನಾಗಿರುತ್ತೆ, ಎಜುಕೇಷನ್ ಚೆನ್ನಾಗಿರುತ್ತೆ. ಎಜುಕೇಷನಲ್ಲಿ ಬೇಸಿಕ್ ಎಜುಕೇಷನ್, ಹೈಯರ್ ಎಜುಕೇಷನ್, ಫಾರಿನಲ್ಲಿ ಹೋಗಿ ಓದೋದು, ಇಲ್ಲ ಬೇರೆ ಯಾವುದಾದ್ರು ಸ್ಟೇಟಲ್ಲಿ ಹೋಗಿ ಓದೋದು, ಇವೆಲ್ಲವೂ ಕೂಡ ತುಂಬ ಚೆನ್ನಾಗಿರುತ್ತೆ. ಧಾರಾಳವಾಗಿ ನೀವು ಎಜುಕೇಷನಲ್ಲಿ ಒಳ್ಳೆಯದನ್ನು ಮಾಡ್ತೀರಾ. ಹೈಯರ್ ಎಜುಕೇಷನ್ ಪರ್ಸ್ಯೂ ಮಾಡ್ತಕ್ಕಂಥವ್ರು ಸ್ಕೋರ್ ಮಾಡ್ತಕ್ಕಂಥದ್ದಕ್ಕೂ ಚಾನ್ಸಸ್ ಉಂಟು. ವ್ಯಾಪಾರದಲ್ಲಿರೋರಿಗೆ ಭಾರಿ ಒಳ್ಳೆಯದಾಗುತ್ತೆ. ಬೈಯಿಂಗ್ ಸೆಲ್ಲಿಂಗ್ ಪ್ರಾಫಿಟ್ ಇರ್ತದೆ. ವೆರೈಟೀಸ್ ಆಫ್ ಬಿಸ್ನೆಸ್ ಕನ್ಯಾ ರಾಶಿಯವ್ರು ಮಾಡ್ಬೋದು. ಅದರಲ್ಲಿ ಕನ್ಯಾ ರಾಶಿ ಅಧಿಪತಿ ಬುಧ ಅನ್ನೋದ್ರಿಂದ ಭೂಮಿ ಸಂಬಂಧವಾದಂಥ ಉದ್ಯೋಗ ಯಾರು ಮಾಡ್ತಿರ್ತಾರೋ, ಬಿಸ್ನೆಸ್ ಮಾಡ್ತಿರ್ತಾರೋ ಭಾರಿ ಪ್ರಾಫಿಟ್ ಆಗೋ ಚಾನ್ಸಸ್ ಉಂಟು. ಅಗ್ರಿಕಲ್ಚರಲ್ಲಿ ಯಾರು ಇರ್ತಾರೋ ಅವ್ರಿಗೂ ಕೂಡ ಭಾರಿ ಪ್ರಾಫಿಟ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಬೇರೆ ಕ್ಯಾಟಗರಿಯವ್ರಿಗೂ ಚೆನ್ನಾಗಿದೆ. ಪ್ರೈವೇಟ್ ಸೆಕ್ಟ್ರು ಚೆನ್ನಾಗಿರ್ತಾರೆ. ಗೌರ್ನಮೆಂಟ್ ಸೆಕ್ಟ್ರಲ್ಲಿ ಇರ್ತಕ್ಕಂಥವ್ರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ಸಿಂಹ ರಾಶಿಯಲ್ಲಿ ಕೇತು, ಆಮೇಲೆ ಕುಂಭರಾಶಿಯಲ್ಲಿ ಶನಿ ಇರೋದ್ರಿಂದ ಶನಿ ಕೆಲಸಕ್ಕೆ ಅಧಿಪತಿ. ಶನಿ ರಾಶಿ ಕುಂಭರಾಶಿ, ಸಿಂಹರಾಶಿ ಬಂದು ಸರ್ಕಾರಕ್ಕೆ ಅಧಿಪತಿ. ಎರಡಕ್ಕೂ ರಾಹು ಕೇತು ಇರೋದ್ರಿಂದ ಸ್ವಲ್ಪ ತೊಂದರೆಗಳು ಬರ್ಬೋದು. ಸೊ ವಿತಿನ್ ದ ಪ್ಯಾರಾಮೀಟರ್ ಕೆಲಸ ಮಾಡಿ. ಸೊ ಇನ್ನು 3 ಕ್ಯಾಟಗರಿದು ಹೇಳಿದ್ವಿ. ಇನ್ನು ಮದುವೆ ವಿಷಯಕ್ಕೆ ಅಂತ ನೋಡಿದಾಗ ಖಂಡಿತವಾಗ್ಲೂ ಒಳ್ಳೆಯ ಸಂಬಂಧಗಳು ಸಿಗ್ತಕ್ಕಂಥ ಚಾನ್ಸಸ್ ಉಂಟು. ಮದುವೆ ಟ್ರೈ ಮಾಡೋರಿಗೆ, ಮಕ್ಕಳ ಬಗ್ಗೆ ಯೋಚನೆ ಮಾಡೋರಿಗೂ ಪ್ಲಸ್ ಪಾಯಿಂಟ್ಸ್ ಇದೆ, ಅವರು ಚೆನ್ನಾಗಿರ್ತಾರೆ. ಸೊ ಆಲ್ಮೋಸ್ಟ್ ಕನ್ಯಾ ರಾಶಿಯವರಿಗೆ ಪಾಸಿಟಿವ್ ಇರೋದ್ರಿಂದ ಇಲ್ಲೆಲ್ಲಿ ನೆಗೆಟಿವ್ ಥಾಟ್ಸೇ ಏನು ಯೋಚನೆ ಮಾಡೋದು ಅವಶ್ಯಕತೆ ಇಲ್ಲ. ಏನಾದರೂ ಸ್ವಲ್ಪ ನೆಗೆಟಿವ್ ಥಾಟ್ಸ್ ಏನಾದರೂ ಬರ್ಬೋದು ಅಂದರೆ 12ನೇ ಮನೆಯಲ್ಲಿ ಕೇತು, 6ನೇ ಮನೆಯಲ್ಲಿ ರಾಹು ಇದೆಯಲ್ಲ, 12ನೇ ಮನೆ ಕೇತು, 6ನೇ ಮನೆಯಲ್ಲಿ ರಾಹು. ಶತ್ರುಗಳು ಯಾರಾದರೂ ಹಿತಶತ್ರುಗಳಿದ್ದರೆ ಕಡಿಮೆ ಆಗುತ್ತೆ. ಅದೇ ರೀತಿ ಕೋರ್ಟು ಕೇಸು ವ್ಯಾಜ್ಯಗಳಿದ್ದರೆ ಅದೆಲ್ಲ ನೀವು ಸ್ವಲ್ಪ ಕಾಂಪ್ರಮೈಸ್ ಆಗಿ ಮಾತುಕತೆಗೆ ಅಂತ ಕುಳಿತರೆ 10 ವರ್ಷದ ಕೇಸು, 5 ವರ್ಷದ ಕೇಸು ಕೂಡ ಸರಿ ಹೋಗ್ಬೋದು. ಅದು ಭೂಮಿ ಸಂಬಂಧವಾಗಿರಲಿ, ಇಲ್ಲ ಬೇರೆ ವಿಷಯವಾಗಿರಲಿ, ಯಾವುದೇ ಇರಲಿ. ಅದರಲ್ಲಿ ಹೆಚ್ಚಾಗಿ ಭೂಮಿ ಸಂಬಂಧವಾದಂಥ ಕೋರ್ಟು ಕೇಸುಗಳು ಯಾವುದಾದ್ರೂ ಪ್ರಾಪರ್ಟಿ ಲಿಟಿಗೇಷನ್ಸ್ ಆ ಥರ ಇತ್ತು ಅಂದರೆ ಈ ವರ್ಷ ಕ್ಲಿಯರ್ ಆಗೋ ಸಾಧ್ಯತೆ ಇರೋದ್ರಿಂದ ಸೊ ಕೂತು ಮಾತಾಡ್ತಕ್ಕಂಥದ್ದು, ಕಾಂಪ್ರಮೈಸ್ ಆಗಿ ಮಾತುಕತೆಯಲ್ಲಿ ಬಗೆಹರಿಸ್ಕೋಬೋದು. ಮೈನಸ್ ಪಾಯಿಂಟ್ ಕಾಮನ್ ಆಗಿ ಹೆಲ್ತ್ ಇಶ್ಯೂಸು ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಹಾರ್ಟ್ ರಿಲೇಟೆಡ್ ಏನಾದರೂ ಸಿಮ್ಟಮ್ಸ್ ಇದ್ದರೆ ನೋಡ್ಕೊಳ್ಳಿ, ಅದು ಸ್ವಲ್ಪ ಹೆಚ್ಚಾಗಿ ಉಲ್ಬಣ ಆಗ್ಬೋದು. ಆಮೇಲೆ ನಿದ್ದೆ ಕಾಮನ್ ಆಗಿ ಕನ್ಯಾ ರಾಶಿಯಲ್ಲಿ ಹುಟ್ಟೋರಿಗೆ ಸ್ವಲ್ಪ ಕಡಿಮೆನೇ. ಅದರಿಂದ ಸ್ಲೀಪ್ಲೆಸ್ನೆಸ್ ಅನ್ನೋದರಲ್ಲಿ ಅದಕ್ಕೆ ರಿಲೇಟೆಡ್ ಏನಾದರೂ ಸ್ವಲ್ಪ ತೊಂದರೆ ಇದೆಯಾ ನೋಡ್ಕೊಳ್ಳಿ. ಸೊ ಮೆಂಟಲ್ ಇಲ್ನೆಸ್ ಅಂತ ಹೇಳ್ತಾರೆ, ಆ ಥರದ್ದು ಏನಾದರೂ ಸಿಮ್ಟಮ್ಸ್ ನಿಮಗಿತ್ತು ಅಂದರೆ ಅದಕ್ಕೆ ಸ್ವಲ್ಪ ಟ್ರೀಟ್ಮೆಂಟ್ಸ್ ತಗೊಳ್ಳೋದು ಉತ್ತಮ.
ಅದು ಬಿಟ್ಟು ನರಗಳ ಸಂಬಂಧವಾದಂಥ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ಸ್ ತಗೊಳ್ತಕ್ಕಂಥದ್ದು ಉತ್ತಮ. ಸೊ ಇದನ್ನು ನೀವು ಸ್ವಲ್ಪ ಚಾಚು ತಪ್ಪದೆ ಪಾಲಿಸ್ಬಿಟ್ರೆ ಭಾರಿ ಒಳ್ಳೆಯದಾಗುತ್ತೆ. ಸೊ ಈ ಸಮಸ್ಯೆಯಿಂದನೂ ನಾವು ಈಚೆ ಬರಬೇಕು ಅಂದರೆ ಏನು ಮಾಡ್ಬೋದು? ಕನ್ಯಾ ರಾಶಿಯ ಅಧಿಪತಿ ಬುಧ. ಕನ್ಯಾ ರಾಶಿಯ ಅಧಿಪತಿ ಬುಧ. ಬುಧನಿಗೆ ಅಧಿಪತಿ ಮಹಾವಿಷ್ಣು. ಮಹಾವಿಷ್ಣುವಲ್ಲಿ ಲಕ್ಷ್ಮೀ ನರಸಿಂಹ ಅಂದರೆ ನರಸಿಂಹನ ಅವತಾರದಲ್ಲಿ ಎಲ್ಲ ನರಸಿಂಹನ ಕ್ಷೇತ್ರಗಳು ಅಷ್ಟೇ. ಕರ್ನಾಟಕದಲ್ಲಿ ಭಾಳಷ್ಟು ಕ್ಷೇತ್ರಗಳಿದೆ, ಆಂಧ್ರ ಪ್ರದೇಶಲ್ಲಿದೆ. ಭಾಳಷ್ಟು ನರಸಿಂಹನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ಲೋಕಲಲ್ಲೇ ಇರತಕ್ಕಂಥ ನರಸಿಂಹನ ದೇವಸ್ಥಾನಕ್ಕೂ ಹೋಗಿ ಬರ್ಬೋದು. ಅದರಲ್ಲಿ 2 ವಿಶೇಷವಾದಂಥ ಕ್ಷೇತ್ರ. ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಕದ್ರಿ ಲಕ್ಷ್ಮೀ ನರಸಿಂಹ. ಏನಕ್ಕೆ ಅದು ವಿಶೇಷ ಅಂದರೆ, ಆ ಲಕ್ಷ್ಮೀ ನರಸಿಂಹನನ್ನು ನೀವು ಯಾವಾಗಲೂ ಕವಚನೇ ಹಾಕಿರ್ತಾರೆ. ಒಂದೇ ಒಂದು ದಿನ ಮಾತ್ರ ತೆಗೆಯೋದು. ಅದು ಸ್ವಾತಿ ನಕ್ಷತ್ರದ ದಿನ ತೆಗಿತಾರೆ. ಬೆಳಗ್ಗೆ ಒಂದು 7:30ಗೇನೋ ಅಭಿಷೇಕ ಮಾಡೋದಕ್ಕೆ ತೆಗಿತಾರೆ, ಆಮೇಲೆ ಮತ್ತೆ ಹಾಕ್ಬಿಡ್ತಾರೆ. ಜಾವಗಲ್ ಕರ್ನಾಟಕ. ಸೊ ಅಲ್ಲಿ ಲಕ್ಷ್ಮೀ ನರಸಿಂಹ, ಜಾವಗಲ್ ಲಕ್ಷ್ಮೀ ನರಸಿಂಹ ಪುರಾತನವಾದ ದೇವಸ್ಥಾನ. ಸಣ್ಣ ಗ್ರಾಮನೇ ಅಂತ, ತುಂಬ ದೊಡ್ಡ ಜಾಗ ಅಲ್ಲ. ಅಲ್ಲೋಗಿ ದರ್ಶನ ಮಾಡಿ. ಇನ್ನು ನೀವು ಕರ್ನಾಟಕದಲ್ಲಿ ಸರ್ಚ್ ಮಾಡಿ ನೋಡಿದ್ರಿ ಅಂದರೆ ಒಳ್ಳೆ ನರಸಿಂಹ ದೇವಸ್ಥಾನ, ಕಂಬದ ನರಸಿಂಹ ಅಂತ ಕೇಳಿರ್ತೀರಿ ನೀವು, ಆ ದೇವಸ್ಥಾನಕ್ಕೆ ಹೋಗ್ಬೋದು. ನಿಮ್ಮ ಹತ್ತಿರದಲ್ಲೇ ಇರತಕ್ಕಂಥ ಲಕ್ಷ್ಮೀ ನರಸಿಂಹನ ದೇವಸ್ಥಾನಕ್ಕೆ ಎಷ್ಟು ಈ ವರ್ಷ ಹೋಗಿ ದರ್ಶನ ಮಾಡಿ ಬರ್ತಿರೋ ಅಷ್ಟು ಒಳ್ಳೆಯದಾಗುತ್ತೆ. ಎಸ್ಪೆಷಲಿ ತುಳಸಿಯನ್ನು ದೇವರಿಗೆ ಕೊಟ್ಟು ಪೂಜೆ ಮಾಡ್ಕೊಂಡು ಬರ್ತಕ್ಕಂಥದ್ದು ಭಾರಿ ಒಳ್ಳೆಯದು. ಕನ್ಯಾ ರಾಶಿಯವರೆಗೂ ಅಷ್ಟೇ ಧಾನ್ಯದಲ್ಲಿ ಹೆಸರು ಕಾಳೆ ತುಂಬ ಶ್ರೇಷ್ಠ. ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ, ಫಿಸಿಕಲಿ ವಿಜುವಲಿ ಚಾಲೆಂಜ್ ಇರತಕ್ಕಂಥ ಆಶ್ರಮಗಳಿಗೆ ಹೆಸರು ಕಾಳನ್ನ ದಾನ ಮಾಡ್ಬೋದು. ಇದು ಭಾರಿ ಒಳ್ಳೆಯದಾಗುತ್ತೆ. ಇದನ್ನು ಮಾಡಿಕೊಂಡ್ರು ಅಂದರೆ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಭಾರಿ ಚೆನ್ನಾಗಿದೆ ಅಂತ ಹೇಳಿದ್ದೀನಿ. 100/100 ಚೆನ್ನಾಗಿರ್ತಕ್ಕಂಥದ್ದು. ಒಂದು 5-10% ಸ್ವಲ್ಪ ನಾನು ನೆಗೆಟಿವ್ ಹೇಳಿರ್ತಕ್ಕಂಥದ್ದು, ಹೆಲ್ತ್ ರಿಲೇಟೆಡ್ ಸಮಸ್ಯೆಗಳು. ಅದರಿಂದನೂ ನೀವು ಹೊರಬಂದುಬಿಡ್ತೀರಾ. ಅದರಿಂದನೂ ನೀವು ಹೊರಬರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಆರಾಮಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.